ಸೊ ಜನ ಏನ್ ಹೇಳ್ತಾರೆ, ರಾಜ್ಯದ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಗ್ರಾಮ ಪಂಚಾಯತಿ ಚುನಾವಣೆ ಅಥವಾ ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ, ಇದೆಲ್ಲದರ ಬಗ್ಗೆ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಮಾದೇವ್ ಅಂತ ಮೈಸೂರಿಂದ ಕಾಲರ್ ಹೇಳಿದ್ದಾರೆ. ಮಾದೇವ್ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಮಾದೇವ್, ಹೇಳಿ. ಸರ್, ಅದು ಬ್ಯಾಲೆಟ್ ಪೇಪರ್ ಮಾಡಿಸ್ಬಿಡಿ. ಇದು ಮಿಷಿನು ಹೆಚ್ಚು ಕಮ್ಮಿ ಅಂತ ನೀವು ಹೇಳ್ದಂಗೆ ಆಯ್ತಲ್ಲ ಚುನಾವಣೆ ಆಯೋಗದವರು. ಕೇಳಿಸ್ತಾ ಇದ್ದಾ? ಕೇಳಿಸ್ತಾ ಇದೆ, ಹೇಳಿ. ಅದು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳ್ದಾಗಾಯ್ತು ಚುನಾವಣೆ ಆಯೋಗದಿಂದ. ಬ್ಯಾಲೆಟ್ ಪೇಪರ್ ಮಾಡಿಸ್ಬಿಡಿ. ಬ್ಯಾಲೆಟ್ ಪೇಪರ್ ಬೆಸ್ಟ್ ಅಂತೀರಾ? ಹೌದು. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನಾಗರಾಜು ಅಂತ ಮಂಡ್ಯದಿಂದ. ನಾಗರಾಜ್ ಅವರೇ ನಮಸ್ತೆ. ಮಳವಳ್ಳಿ ತಾಲೂಕು ಚಿಕ್ಕನದೊಡ್ಡಿ. ನಾಗರಾಜ್ ಅವರೇ ನಮಸ್ತೆ. ನಮಸ್ತೆ. ಮಳವಳ್ಳಿ ತಾಲೂಕು ಚಿಕ್ಕನದೊಡ್ಡಿ. ಹಾ, ಹೇಳಿ. ಬ್ಯಾಲೆಟ್ ಪೇಪರ್ ವೋಟಿಂಗ್ ಬೇಕಾ, ಇವಿಎಂ ವೋಟಿಂಗ್ ಸರಿನಾ? ಯಾಕೆಂದ್ರೆ ರಾಜೀವ್ ಗಾಂಧಿ ಅವರು ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ ನನಗೆ. ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ. ರಾಜೀವ್ ಗಾಂಧಿ ಅವರು ಹಾ, ಇದು ಕಂಪ್ಯೂಟರ್ ತಂದಾಗ ಎಲ್ಲ ಗಲಾಟೆ ಆಯ್ತು. ನನಗೆ ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು ಸರಿಯಾಗಿ. ಥ್ಯಾಂಕ್ ಯು ಜೊತೆ ಕರೆ ಮಾಡಿದ್ದಕ್ಕಾಗಿ. ಕೇಳಿಸುತ್ತೆ. ರಾಜೀವ್ ಗಾಂಧಿ ಅವರು. ಹಾ, ಹೇಳಿ. ರಾಜೀವ್ ಗಾಂಧಿ ಅವರು ಹ್ಮ್ ಇದು ಕಂಪ್ಯೂಟರ್ ತಂದಾಗ ಎಲ್ಲ ಬೇಡ ಆಯ್ತು. ಯಾವಾಗ? ಆವಾಗ ಮೊದ್ಲು. ಇವಾಗ ಅದನ್ನ ಬೇಡ ಅಂದ್ರೆ ಒಪ್ತಾರೆ ಕಾಂಗ್ರೆಸ್ನವರು. ನೀವ್ ಏನ್ ಮಾತಾಡ್ತಿದ್ದೀರಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ಕರೆ ಮಾಡುವಾಗ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಒಂದು ಮಾತಾಡಿ. ಅದರ ಜೊತೆಗೆ ಟಿವಿ ವಾಲ್ಯೂಮ್ ಅನ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಮತದಾರರ ಪಟ್ಟಿ ತಯಾರಿಕೆಯಲ್ಲಿ ಸಾಕಷ್ಟು ಲೋಪ ಆಗಿದೆ ಅನ್ನೋದು ಒಂದು ಆರೋಪ ಇತ್ತು. ಈ ಸಂಬಂಧ ಸಾಕಷ್ಟು ದೂರುಗಳು ಬಂದಿತ್ತು. ಹೀಗಾಗಿ ಹೊಸದಾಗಿ ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡಿ ಏನು ದೇಶಾದ್ಯಂತ ಮತಗಳ್ಳತನ ನಡೀತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಹಾಗಾಗಿ ಹೊಸದಾಗಿ ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡಿ ಈಗ ಬ್ಯಾಲೆಟ್ ಪೇಪರ್ ವೋಟಿಂಗ್ಗೆ ಹೋಗಬೇಕು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಅಂತ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರಿನಿಂದ ವೆಂಕಟೇಶ್ ಅಂತ ಕಾಲರ್ ಇದ್ದಾರೆ. ವೆಂಕಟೇಶ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ವೆಂಕಟೇಶ್, ಹೇಳಿ. ಬ್ಯಾಲೆಟ್ ಪೇಪರ್ ವೋಟಿಂಗ್ ಬೇಕಾ? ಈಗ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ಅವರೇ, ಬ್ಯಾಲೆಟ್ ಪೇಪರ್ ಬೆಸ್ಟ್ ಅಲ್ವಾ ಮೇಡಮ್ ಅವರೇ? ಅದ್ರಲ್ಲೇನೋ ಗೋಲ್ಮಾಲ್, ಇದ್ರಲ್ಲೆಲ್ಲ ಗೋಲ್ಮಾಲ್ ಅಂತಾರೆ. ಏನಕ್ಕೆ ಬ್ಯಾಲೆಟ್ ಪೇಪರ್ ಇರ್ಲಿ ಬಿಡಿ. ಬ್ಯಾಲೆಟ್ ಪೇಪರ್ ಅಲ್ಲಿ ಗೋಲ್ಮಾಲ್ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ ನೀವು? ಮಾಡಕ್ಕಾಗಲ್ಲ ಮೇಡಮ್ ಅವರೇ. ಹೆಂಗ್ ಹೇಳ್ತೀರಾ? ಅದು ಮಾಮೂಲಿ ನಾವು ಕೈಯಲ್ಲಿ ಒತ್ತುತ್ತೀವಲ್ಲ ಮೇಡಮ್ ಅವರೇ. ನಾವು ಮಾಮೂಲಿ ಕೈಯಲ್ಲಿ ಇದ್ ಮಾಡ್ತೀವಲ್ಲ ಇದು ಪೇಪರ್ ಅಲ್ಲಿ. ಏನ್ ಮಾಡ್ತೀವಿ? ಪೇಪರ್ ಅಲ್ಲಿ ಯಾರ್ ಬೇಕೋ ಮತ್ತೆ ಬೇರೆ ಎಕ್ಸ್ಟ್ರಾ ಪೇಪರ್ ಅಲ್ಲಿ ಬರಿಬೋದಲ್ಲ. ಬರಿಯಕ್ಕಾಗಲ್ಲ. ನಮ್ ಓಟ್ ಬೇರೆ ಅದ್ ಹೆಂಗ್ ಹಾಕಕ್ಕಾಗುತ್ತೆ ಮೇಡಮ್ ಅವರೇ? ಅದೇ ಹೇಳ್ತಾ ಇರೋದು, ಚೇಂಜ್ ಮಾಡ್ಬೋದಲ್ಲ. ನಿಮ್ ಓಟ್ ಅಂತ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ಯಾರು ನೋಡಿರಲ್ವಲ್ಲ, ಮುಚ್ಚಾಕ್ಬಿಟ್ಟು ಬರ್ತಿರಲ್ಲ. 8,000 ಅಧಿಕಾರಿಗಳಿರ್ತಾನೆ. ಅಧಿಕಾರಿಗಳೇನೆ ಆದ್ರೂ ಏನು ಮಾಡಕ್ಕಲ್ವಲ್ಲ. ಇದ್ರಲ್ಲಿ ಅಂದ್ರೆ ಯಾವ ಪಕ್ಷಕ್ಕೆ ಹೋಗುತ್ತಾ ಯಾವ್ದು ಕೆಲವು. ಇವಾಗ ಕಾಂಗ್ರೆಸ್ ಹೋಗ್ತಿದ್ರೆ ಬಿಜೆಪಿಗೆ ಹೋಗ್ತಾವೆ, ಬಿಜೆಪಿಗೆ ಗೊತ್ತಿದ್ರೆ ಕಾಂಗ್ರೆಸ್ ಬರ್ತದೆ ಅಂತ ಹೇಳ್ತಾರೆ. ಯಾರ್ ಮಾತಂತ ನೆಂಪದ ನಾವು. ಓಕೆ ಓಕೆ, ಥ್ಯಾಂಕ್ ಯು. ರುದ್ರೇಶ್ ಅಂತ ಶಿವಮೊಗ್ಗದಿಂದ. ರುದ್ರೇಶ್ ನಮಸ್ತೆ. ಮೇಡಮ್ ನಮಸ್ತೆ. ಹೇಳಿ ರುದ್ರೇಶ್. ರುದ್ರೇಶ್ ಅಂತ ಹೇಳಿ ಶಿವಮೊಗ್ಗದಿಂದ. ಮೇಡಮ್, ಇವ್ರು ಬ್ಯಾಲೆಟ್ ಪೇಪರ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ನವ್ರು ಹೊರಟಿದಾರಲ್ವಾ, ಇವರಿಗೆ ನಿಜವಾಗ್ಲೂ ಅಷ್ಟು ಏನೋ ಇವಿಎಂ ಮೇಲೆ ಬೇಸರ ಅಥವಾ ಅದರಿಂದ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಈ ತಕ್ಷಣದಲ್ಲೇ ಅವರು ವಿಧಾನಸಭೆ ವಿಸರ್ಜನೆ ಮಾಡಿ ಇಮ್ಮಿಡಿಯೇಟ್ ಆಗಿ ಹೊಸದಾಗಿ ಚುನಾವಣೆ ಮಾಡ್ಬೇಕು ಮೇಡಮ್. ಸರಿ, ಅವ್ರು ಅದನ್ನೆಲ್ಲ ಮಾಡಲ್ಲ. ಅವ್ರು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ವಲ್ಲ ಮೇಡಮ್. ಅಂದ್ರೆ ಈಗ ಅವರು ಎಲ್ಲೆಲ್ಲಿ ಗೆದ್ದಿದ್ದಾರೆ, ಸೋತಿರೋ ಜಾಗದಲ್ಲಿ ತಾನೇ ಇವಿಎಂ ಪ್ರಾಬ್ಲಮ್ ಆಗಿರೋದು. ಯಾವುದೇ ಪಕ್ಷ ಬಂದಾಗ ನಾಟಕ, ಇದೆಲ್ಲ ನಾಟಕ ಮೇಡಮ್. ಇವರೆಲ್ಲ ಎಂತ ಕಾಂಗ್ರೆಸ್ನವ್ರು ಎಂತ ಮೂರ್ಖರಿದ್ದಾರೆ ಅಂತಂದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ದುಡಿಯೋ ಜನಗಳಿಗೆ ಏನೇ ಶಕ್ತಿಯುತವಾಗಿ ಕೆಲಸನ ಕೊಡ್ತಾ ಇದ್ರು, ದುಡಿಯೋರಿಗೆ ಕೆಲಸ ಕೊಡ್ತಾ ಇದ್ರು. ಇವ್ರು ಬಂದ್ಬಿಟ್ಟು ದುಡಿಯೋ ಕೈಗಳನ್ನೆಲ್ಲ ಕಟ್ ಮಾಡಿ ಭಿಕ್ಷೆ ಬೇಡಕ್ಕೆ ನಿಲ್ಸ್ಕೊಂಡಿದ್ದಾರೆ. ಯಾವ ಮಂದಿಗೆ ಬೇಕಾಗಿತ್ರಿ ಇವ್ರ ಭಾಗ್ಯಗಳು, ಇವ್ರ ಬಿಟ್ಟಿ ಭಾಗ್ಯಗಳು? ಅಯೋಗ್ಯ ಲೆಕ್ಕಾಚಾರಕ್ಕೋಸ್ಕರ ಇವ್ರು ಏನ್ ಗೊತ್ತಾ, ಈಗ ಇವ್ರ ಹತ್ರ ದುಡ್ಡಿಲ್ಲ, ಮತ್ತೇನಾದ್ರು ದುಡ್ಡು ಮಾಡ್ಬೇಕು. ಈಗ ಬ್ಯಾಲೆಟ್ ಪೇಪರ್ ಅನ್ನ ಲೆಕ್ಕಾಚಾರದಲ್ಲಿ ಅದಕ್ಕೆ ಪ್ರಿಂಟಿಂಗ್ಗೆ ಅಂತ ಒಂದ್ 1,000 ಕೋಟಿ ತೆಗಿಬೇಕಲ್ಲ, ಆ ಉದ್ದೇಶಕ್ಕೆ ಮಾಡ್ತಾ ಇರೋಂತ ದೊಡ್ಡ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಅಬ್ದುಲ್ ಅಂತ ಕಾಲರ್ ಹೇಳಿದ್ದಾರೆ. ಅಬ್ದುಲ್ ನಮಸ್ತೆ.
ನಮಸ್ತೆ ಮೇಡಮ್. ನಮಸ್ತೆ ಅಬ್ದುಲ್ ಅವರೇ, ಹೇಳಿ. ಮೇಡಮ್, ಈಗ EVM ಬ್ಯಾಲೆಟ್ ಪೇಪರ್ ಅಂತ ಮಾಡ್ತಾ ಇದಾರಲ್ಲ, ಹ್ಮ್ ಈಗ EVM ನಿಂದ ಮೋಸ ಆಗತ್ತೆ ಅಂತ ಈ ಒಂದು ರೀತಿ ಡೌಟ್ ಬಂದ್ಬಿಟ್ಟಿದೆ. ಹ್ಮ್ ಹಾಗಾಗಿ ಅವ್ರು ಯಾಕೆ ಇದಕ್ಕೆ ಬ್ಯಾಲೆಟ್ ಪೇಪರ್ ಬರಬಾರ್ದು? ಅಲ್ಲ, ನೀವು ಹೇಳ್ಬೇಕದನ್ನ, ನನ್ನ ಪ್ರಶ್ನೆ ಮಾಡಬೇಡಿ. ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು EVM ಬೇಕಾ ಬ್ಯಾಲೆಟ್ ಪೇಪರ್ ಬೇಕಾ ಅಂತ. ಬ್ಯಾಲೆಟ್ ಪೇಪರ್ ಬೇಕು. ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೇ. ಅದ್ರಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಮೋಸ ಮಾಡಕ್ ಆಗಲ್ವಾ? ಆಗಲ್ಲ ಮೇಡಮ್. ಹೆಂಗ್ ಹೇಳ್ತೀರಿ? ಬ್ಯಾಲೆಟ್ ಪೇಪರ್ ಬಾಕ್ಸ್ ಗಳು ಮೋಸ ಮಾಡಬಹುದು ಅಷ್ಟೇ ವಿಧ. ಅಲ್ಲ, ಅದನ್ನೇ ಹೇಳ್ತಿರೋದು, ಅದನ್ನೇ ಮಾಡ್ಬೋದಲ್ಲ. ಬಾಕ್ಸ್ ಗಳು ಮಾಡೋದಿಕ್ಕೆ ಈಗ EVM ನಲ್ಲಿ ಆಲ್ರೆಡಿ ಮೋಸ ಮಾಡಿರ್ತಾರೆ. ಅದು ಏನಂದ್ರೆ ಸುಮ್ನೆ ಒತ್ತೋದು ಯಾವ್ದು ಅವ್ರಿಗೆ ಹೋಗುವ ಎರಡೂ ಅದೇ ಅಲ್ವಾ ಅಬ್ದುಲ್ ಅವರೇ? ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಈರಣ್ಣ ಅಂತ ಕಾಲರ್ ಇದ್ದಾರೆ. ಈರಣ್ಣ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಮಾತಾಡಿ ಸರ್. ಮೇಡಮ್, ಈಗ ಬ್ಯಾಲೆಟ್ ಪೇಪರು EVM ಮಿಷಿನ್ ಬಗ್ಗೆ ಅವ್ರು ಹೇಳ್ತಿದಾರೆ ಮೇಡಮ್. EVM ಮಿಷಿನ್ ನಲ್ಲೇ ಮೋಸ ಆಗಿದೆ ಅಂದ್ಮೇಲೆ ಬ್ಯಾಲೆಟ್ ಪೇಪರ್ ಅಲ್ಲಿ ಮೋಸ ಆಗಲ್ಲ ಅಂತ ಏನು ಗ್ಯಾರಂಟಿ ಮೇಡಮ್? ಏನು ಗ್ಯಾರಂಟಿ ಇಲ್ಲ. ಮೇಡಮ್, ಯಾಕಂದ್ರೆ EVM ಈಗ ಬ್ಯಾಲೆಟ್ ಪೇಪರ್ ನಲ್ಲಿ ಏನಾದ್ರು ಮೋಸ ಮಾಡ್ಬೋದು. ಈಗ ವೋಟಿಂಗ್ ಆದ್ಮೇಲೆ ಆ ಬಾಕ್ಸ್ ನ ಎತ್ತಿ ಹೊಡೆದು ತಮ್ಮದೇ ಆದ ಪಕ್ಷಕ್ಕೆ ಎಲ್ಲ ವೋಟ್ ಹಾಕೊಂಡು ತಗೊಂಬಂದು ಆ ಬಾಕ್ಸ್ ಸೇರ್ಪಡೆ ಮಾಡಿ ನಾವೇ ಗೆದ್ದಿದ್ವಿ ಅಂತಂದು ಪ್ರೂವ್ ಮಾಡ್ಬೋದು. ಮಿಷಿನ್ ನಲ್ಲೇ ಮೋಸ ಆಗಿದೆ ಅಂದ್ಮೇಲೆ ಬ್ಯಾಲೆಟ್ ಪೇಪರ್ ಅಲ್ಲಿ ಯಾಕೆ ಮೋಸ ಆಗೋದಲ್ಲ? ಹಾಗೆ ಆಗ್ತದೆ. ಹಿಂದೆ ಗೊತ್ತಾ ಸರ್, ಒಂದು ರಾಜಕಾರಣಿಗಳು ಅಥವಾ ಚುನಾವಣೆ ನಡೆಯುವಾಗ ಚುನಾವಣೆಗಳು ಬಹಳ ಪಾರದರ್ಶಕವಾಗಿ ನಡಿಬೇಕಾಗತ್ತೆ. ರಾಜಕಾರಣಿಗಳು ಅಷ್ಟೇ ನಿಯತ್ತಾಗಿರ್ಬೇಕಾಗತ್ತೆ. ಅಷ್ಟೇ, ನಂಬಿಕೆ ಮೋಸ್ಟ್ ಇಂಪಾರ್ಟೆಂಟ್. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು. ನಳಿನಾ ಅಂತ ಬೆಂಗಳೂರಿಂದ ಕಾಲರ್ ಹಿಡಿದ್ದಾರೆ. ನಳಿನಾ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಳಿನಾ. ಮೇಡಮ್, ಈ ಯಾವುದೇ ಬ್ಯಾಲೆನ್ಸ್ ಶೀಟ್ ಇದ್ರದ್ ಮಾಡ್ಲಿ ಅಥವಾ EVM ಮಾಡ್ಲಿ ಯಾವುದೇ ಮಾಡಿದ್ರು ದೋಖಾ ಮಾಡೋರು ಯಾವ್ದಾದ್ರು ಮಾಡ್ತಾರೆ. EVM ಆದ್ರೆ ಎಷ್ಟೋ ವಾಸಿ. ಬ್ಯಾಲೆನ್ಸ್ ಶೀಟ್ ಪೇಪರ್ ಆದ್ರೆ ತಗೋತಾರೆ, ಸುಡ್ತಾರೆ, ಹರಿತಾರೆ. ಪೇಪರ್ ಅಲ್ಲ, ಅದು ಬ್ಯಾಲೆಟ್ ಪೇಪರ್. ಬ್ಯಾಲೆನ್ಸ್ ಪೇಪರ್. ಸಾರಿ. ಅದನ್ನ ಏನ್ ಬೇಕಾ ಹರಿಬಹುದು, ಸುಡ್ಬೋದು, ಏನಾರ ಮಾಡ್ಬೋದು. ಇದು EVM ಆದ್ರೆ ಇದನ್ನ ಏನು ಮಾಡಕ್ ಆಗಲ್ಲ ಮೇಡಮ್. ಅದು ನಾವು ಇದು ಬಟನ್ ಪ್ರೆಸ್ ಮಾಡ್ತೀವಿ, ಬರ್ತೀವಿ. ಇದ್ರದಾದ್ರೆ ಹಾಗಾಗಲ್ಲ. ನಾನು ಕೇಳ್ಪಟ್ಟಿರೋ ಪ್ರಕಾರ ದಾವಣಗೆರೆನಲ್ಲಿ 5 ಗಂಟೆ ಮೇಲೆ 6 ಗಂಟೆ ಮೇಲೆ ಯಾರ್ಯಾರು ವೋಟ್ ಹಾಕಿರಲ್ವೋ ಅವ್ರದೆಲ್ಲ ನಕಲಿ ಇದನ್ನ ಮಾಡ್ತಾರಂತೆ ಮೇಡಮ್. ಎಲ್ಲ ಹೋಗಿ ಹಾಕ್ತಾರಂತೆ. ಈ ತರ ಎಲ್ಲೋ ಇದು ನೋಡಿದೀನಿ. ಅದಕ್ಕೆ ನಮಗೆ EVM ಇದ್ರದೇನೆ ಒಳ್ಳೇದು. ಓಕೆ, ಥ್ಯಾಂಕ್ ಯು ನಳಿನಾ, ಪವರ್ ಟಿವಿಗೆ ಕರೆ ಮಾಡಿದಕ್ಕಾಗಿ. ಅಕ್ರಮ್ ಅಂತ ಹಾಸನಿಂದ ಕಾಲರ್ ರೆಡಿ ಇದ್ದಾರೆ. ಅಕ್ರಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಕ್ರಮ್ ಅವರೇ, ಏನ್ ಹೇಳ್ತೀರಿ? EVM ಬೆಟರಾ ಬ್ಯಾಲೆಟ್ ಪೇಪರ್ ಬೆಟರಾ? ಅಲ್ಲ ಮೇಡಮ್, ನಮಗೆ ಈಗ ಬ್ಯಾಲೆಟ್ ಪೇಪರ್ ಇದ್ರನ್ನೇ ವಾಸಿ. ಯಾಕಂದ್ರೆ EVM ಇಡೀ ಜಗತ್ತಿಗೆ ಜಾಹೀರಾತಾಗಿದೆ. EVM ಸ್ಕ್ಯಾಮ್ ಆಗ್ತಾ ಇದೆ, EVM ಹ್ಯಾಕಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಲ್ಲ, ಈಗ ಒಂದ್ ಪ್ರಶ್ನೆ, EVM ಯಾಕೆ ಬಂತು ಹೇಳಿ? ಏನ್ ಮೇಡಮ್? EVM ಯಾಕೆ ಬಂತು? ಮೊದಲು ಬ್ಯಾಲೆಟ್ ಪೇಪರ್ ಅಲ್ವಾ ಇದ್ದಿದ್ದು? ಅದೇ ಮೇಡಮ್, ಈಗ ಈ ದೇಶದ ನಮ್ಮ ಪ್ರಧಾನಿ ಮಂತ್ರಿ ಅವರಿಗೆ ಏನ್ ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ ಹೊರತು. ಅಲ್ಲ ಅಕ್ರಮ್ ಅವರೇ, ಒಂದ್ ನಿಮಿಷ. EVM ಬಂದಿದ್ದೇನಕ್ಕೆ? ಫಸ್ಟ್ ಬ್ಯಾಲೆಟ್ ಪೇಪರ್ ಅಲ್ವಾ ಇದ್ದಿದ್ದು? ಹೌದು ಮೇಡಮ್, ಬ್ಯಾಲೆಟ್ ಪೇಪರ್ ಅಲ್ಲೇ ಅದು ಬಹಳ ಅತಿ ಸೂಕ್ಷ್ಮವಾಗಿ ಎಲ್ಲ ಎಲೆಕ್ಷನ್ ನಡೀತಲ್ಲ. ನಡೀತಾ ಇತ್ತು, ಅದ್ರಲ್ಲಿ ಅಕ್ರಮ ಆಗ್ತಾ ಇದೆ ಅಂತ ತಾನೇ EVM ಬಂದಿದ್ದು? ಇಲ್ಲ, ಆಕ್ರಮ ಆಗ್ತಾ ಇದ್ದಿದ್ದು ಜನಸಾಮಾನ್ಯರಿಗೆ ಆಕ್ರಮ ಆಗ್ತಿರ್ಲಿಲ್ಲ. ರಾಜಕಾರಣಿಗಳಿಗೆ ಮಾತ್ರ ಇದಾಗ್ತಾ ಇದ್ದು ಅಷ್ಟೇ. ಏನಾಗ್ತಾ ಇತ್ತು ರಾಜಕಾರಣಿಗಳಿಗೆ ಅದರಿಂದ? ಅಲ್ಲ, ರಾಜಕಾರಣಿಗಳು ನಮಗೆ EVM ಇದ್ರೆ ಈಗ ನಮಗೆ EVM ಮಿಷಿನ್ ಇಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಯಾರು EVM ಇಂದ ಏನ್ರಿ ಸಾಧನೆ ಮಾಡಕ್ಕಾಗುತ್ತೆ ಅಕ್ರಮ್ ಅವರೇ? ಎಲ್ಲಾ ದೇಶದಲ್ಲೂ ಅಲ್ಲ, EVM ಇಂದ ಏನ್ ಬೇಕಾದ್ರೂ ಏನ್ ಸಾಧನೆ ಮಾಡ್ತಾರೆ? ಹಂಗಾದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ EVM ಮೆಷಿನ್ ಇದ್ದಿದ್ರಿಂದಾನೇ ಗೆದ್ಕೊಂಡ್ ಬಂದಿರೋದು. ಹಂಗಾರೆ ಅದು ಸುಳ್ಳ? ಅದು ಅವ್ರು ಗೆದ್ದಿರೋದು ಅಲ್ಲ ಸುಳ್ಳು. ಈಗ 100% ವೋಟಿಂಗ್ ಆದಾಗ ಸ್ಕ್ಯಾಮ್ ಮಾಡಕ್ಕಾಗಲ್ಲ. ಅಲ್ಪ ಸ್ವಲ್ಪ ಮತಗಳನ್ನ ಬ್ಯಾಲೆಟ್ ಪೇಪರ್ ಅಲ್ಲೂ ಮಾಡಬಹುದು. ಅಕ್ರಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ ಗಂಗಾಧರ್ ಅಂತ ಹೇಳಿ. ಗಂಗಾಧರ್ ನಮಸ್ತೆ. ಗಂಗಾಧರ್ ಅವರೇ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್, EVM ಬ್ಯಾಲೆಟ್ ಪೇಪರ್ ಯಾವುದೇ ಚುನಾವಣೆ ನಡೆಸಿದ್ರು ಕೂಡ ಪಾರದರ್ಶಕ ಚುನಾವಣೆಗಳು ನಡೆದಾಗ ಮಾತ್ರ ಅಲ್ಲಿ ಸತ್ಯ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾಂಗ್ರೆಸ್ ಸರ್ಕಾರ 135 ಸೀಟ್ಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇಲ್ವಾ? ಹಾಗಂತ EVM ನಲ್ಲಿ ಆಗಿದ್ದಲ್ಲ ಸುಳ್ಳು ಅಂತ ಹೇಳಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ನೈತಿಕತೆ ಖಂಡಿತವಾಗ್ಲೂ ಇಲ್ಲ. ಹಾಗೇನಾದ್ರೂ ಇತ್ತಂದ್ರೆ ಅವ್ರು ರಾಜೀನಾಮೆ ಕೊಟ್ಟು
ಪುನಃ ಗೌರ್ಮೆಂಟ್ ಡಿಸಾಲ್ವ್ ಮಾಡಿ ಪುನಃ ಬ್ಯಾಲೆಟ್ ಪೇಪರ್ ವೋಟಿಂಗಲ್ಲೇ ಅವರು ಎಲೆಕ್ಷನ್ನ ಮತ್ತೆ ಫೇಸ್ ಮಾಡಬೇಕಾಗತ್ತೆ. ಎಸ್, ಈಗ ಲೋಕಲ್ ಬಾಡಿ ಎಲೆಕ್ಷನ್ಗೆ ಮತಯಂತ್ರಗಳನ್ನು ಬಳಸೋದು ಬೇಡ, ಬ್ಯಾಲೆಟ್ ಪೇಪರನ್ನು ಬಳಸೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ರಾಜ್ಯದ ಜನ ಮಿಶ್ರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಸುರೇಶ್ ಅಂತ ಕಾಲರ್ ಇದ್ದಾರೆ. ಸುರೇಶ್ ನಮಸ್ತೆ. ಗುಡ್ ಆಫ್ಟರ್ನೂನ್ ಮೇಡಮ್. ಇದು ಬ್ಯಾಲೆಟ್ ಇದು ನೋಡ್ತಾ ಇದೆ. ಅದೇ ಮೇಡಮ್, ಇದು ಅದೇ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. EVM ಬೆಟರ್ ಅನಿಸ್ತಾ ಇದೆಯಾ? ಯಾಕೆ? ಹೌದೌದು, ಯಾಕಂದ್ರೆ ಇದು ಬಂದು ಅದು ಸ್ವಲ್ಪ ಮೋಸ ತರ ಇದೆ. ಅದು ಹಳೇದೇ ಇದ್ರೆ ನನ್ನ ತಿಳಿದ ಮಟ್ಟಿಗೆ ಒಳ್ಳೇದು ಅನ್ನೋ ಭಾವನೆ ಇದೆ. ಓಕೆ 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 ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಯಲ್ಲಪ್ಪ ಅಂತ ಹಾವೇರಿಯಿಂದ. ಯಲ್ಲಪ್ಪ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಯಲ್ಲಪ್ಪ ಅವರೇ, ಹೇಳಿ. ನಮ್ಗ ಈಗ EVM ಬೆಟ್ರ ಮೇಡಮ್. ಎದಕ್ಕೆ EVM ಬೆಟರ್ ಅನಿಸ್ತಾ ಇದೆ ನಿಮ್ಗೆ? ಅದು ಹಿಂದ 70 ವರ್ಷ ಅಧಿಕಾರ ಮಾಡಿದ್ರು ಅದ ಐತ್ರಿ ಮೇಡಮ್. ಇದ್ರಿ ಗೋಲ್ಡ್ ಹೊಟ್ಟಿದ್ರಿ. ಈಗ EVM ಬಂದಿದ್ಮ್ಯಾಗ ಅದ ಪದ್ಧತಿರ ಯಾವ್ದು ತಪ್ಪು ತಗಡ ಇಲ್ದಾನ ಆಗ್ತಾ ಇತ್ರಿ ಮೇಡಮ್. ಈಗ ಅದ ಇದ್ರ ನಮ್ಗ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಓಕೆ ಥ್ಯಾಂಕ್ ಯು ಯಲ್ಲಪ್ಪ ಅವರೇ, ಪವರ್ ಟಿವಿಗೆ ಕರೆ ಮಾಡಿದ್ರೆ. ಗಂಗರಾಜು ಅಂತ ಕೊಳ್ಳೇಗಾಲದಿಂದ ಇದ್ದಾರೆ. ಗಂಗರಾಜು ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. EVM ಯಾಕೆ ಮಾಡ್ಬೋದು ಅಂತಾರಲ್ಲ, ಈಗ 130 ಜನ ರಾಜೀನಾಮೆ ಹೋಗ್ಬಿಟ್ಟು ಎಲೆಕ್ಷನ್ ಬರ್ಲಿ ಮೇಡಮ್. ಅದೇ ನನ್ನ ಉದ್ದೇಶ. ಒಟ್ಲಿ EVM ಯಾಕೆ ಮಾಡ್ಬೋದು ಅಂತಾರಲ್ಲ, 136 ಜನ ಗೆದ್ರಲ್ಲ ಕಾಂಗ್ರೆಸ್ನವ್ರು. ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಅಟೆಂಡ್ ಮಾಡ್ಲಿ ಅಂತ ಹೇಳ್ತಿದ್ದೀರಾ? ಹಾ ಮೇಡಮ್, ಹೌದು. ಮತ್ತೆ ರಾಜ್ಯದ ಜನರ ದುಡ್ಡಲ್ವಾ? ನಿಮ್ಮ ತೆರಿಗೆ ಹಣನೇ ವೇಸ್ಟ್ ಆಗೋದಲ್ವಾ? ವೇಸ್ಟ್ ಆಗತ್ತೆ, ಏನ್ ಮಾಡ್ಬೇಡಿ, ಅದು ಆಪಾದನೆ ಮಾಡ್ತಿದ್ರಲ್ಲ ಮೇಡಮ್. ಓಕೆ ರಂಗರಾಜ್ ಅವರೇ, ಥ್ಯಾಂಕ್ ಯು. ಆನಂದ್ ಅಂತ ಬೆಂಗಳೂರಿಂದ ಕಾಲ್ ಇದ್ದಾರೆ. ಆನಂದ್ ನಮಸ್ತೆ. ಮೇಡಮ್ ನಮಸ್ತೆ. ನಾವಿಲ್ಲಿ ಬ್ಯಾಂಗ್ಳೂರ್ KR ಇಂದ SDMC ಪ್ರೆಸಿಡೆಂಟ್ ಆನಂದ್ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ಆನಂದ್ ಅವರೇ. ಈಗ ನಮ್ದು ಮೊದಲು ಬ್ಯಾಲೆಟ್ ಪೇಪರ್ ಅಲ್ಲೇ ಎಲೆಕ್ಷನ್ ಆಗ್ತಾ ಇತ್ತು ನಾವು ನೋಡ್ದಾಗಿಂದ. ಅದು ಈ ಬೂತ್ಗಳಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ ಬಾಕ್ಸ್ ಅಲ್ಲಿ ಆದ ತಕ್ಷಣ ಅಲ್ಲಿ ಇಲ್ಲಿ ಏನೇನೋ ಒಂದು ಅಲ್ಲಲ್ ಕಲ್ಲಲಾಗಿ ಬಾಕ್ಸ್ ಎಲ್ಲ ಕಳ್ತನ ಮಾಡಿ ಮತ್ತೆ ಬೇರೆ ಬಾಕ್ಸ್ ತಂದಿಕ್ ಆ ತರ ನಡೀತಾ ಇತ್ತು. ಅದಕ್ಕೆ ನಮ್ಮ ಸರ್ಕಾರದವ್ರು ಏನ್ ಮಾಡಿದ್ರೆ ಅಂದ್ರೆ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ, ಬಟ್ ನ್ಯಾಯ ರೀತಿಯಾಗಿ ಆಗುತ್ತೆ ಅಂತ ಈ ಮಿಷನ್ ತಂದಿರೋದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಅದರಿಂದ. ಆದ್ರೆ ಈಗ ನಡೀತಾ ಇರೋ ಸರ್ಕಾರ ಬಂದು ಅದೇ EVM ಇಂದ ಆಯ್ಕೆಯಾಗಿ ಬಂದಿರೋದು ಅಲ್ವಾ. 136 ಸೀಟ್ ಯಾವ ರೀತಿ ಬಂತು ಅವ್ರಿಗೆ? EVM ಇಂದ ಬಂತು. ಅವಾಗ ಹೇಳ್ಬೋದಾಯ್ತಲ್ಲ, ನಮ್ಗೆ EVM ಬೇಡ, ನಾವು ಬ್ಯಾಲೆಟ್ ಪೇಪರ್ ಅಲ್ಲಿ ಆಯ್ಕೆಯಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಡಿಸಾಲ್ವ್ ಮಾಡ್ಬಿಡ್ಬೋದಾಯ್ತಲ್ಲ ಸರ್ಕಾರ. ಇವರು ಅದು ತಪ್ಪಲ್ವ ಇವ್ರು ಮಾಡ್ತಾ ಇರೋದು? ಇವ್ರೇನಂದ್ರೆ ಈಗ ನಮ್ಮ ಸರ್ಕಾರ ಇದೆ, ಯಾವ ರೀತಿ ಬೇಕೋ ಅದ್ ಮಾಡ್ಕೊಬಿಟ್ಟು ಎಲ್ಲಾ ಸ್ಥಳೀಯ ಒಂದು ಚುನಾವಣೆಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ್ಬಿಟ್ಟು ನಾವೆಲ್ಲ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತಪ್ಪು ರೀತಿಯಲ್ಲಿ ಇವರು ಮಾಡ್ತಾ ಇದಾರೆ. ಇದು ತಪ್ಪಾಗ್ತಾ ಇದೆ. ನಮ್ ಜನರಿಗೆ ಭಾರಿ ತೊಂದರೆ ಆಗುತ್ತೆ, ಬಟ್ ಖರ್ಚು ಜಾಸ್ತಿ ಆಗುತ್ತೆ ಬ್ಯಾಲೆಟ್ ಪೇಪರ್ ಇಂದ. ನಮ್ಮ ಸರ್ಕಾರದ ದುಡ್ಡೆಲ್ಲ, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ನಮ್ಮ ಒಂದು ಅನಿಸಿಕೆ ಏನಂದ್ರೆ EVM ಇಂದ ನಡೆದ್ರೆ ಒಳ್ಳೇದು ಅಂತ ನಮ್ಮ ಒಂದು ಅನಿಸಿಕೆ. ಓಕೆ ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ EVM ಮೊದಲು ಬ್ಯಾಲೆಟ್ ಪೇಪರೇ ಇದ್ದಿದ್ದು, ಅದಾದ ನಂತರ EVM ಅನ್ನ ಬಳಕೆ ಮಾಡಲಾಯಿತು, ಅಂದರೆ ಮತಯಂತ್ರವನ್ನ ಬಳಕೆ ಮಾಡಲಾಯಿತು. ಈಗ ಅದರಲ್ಲೂ ಕೂಡ ಮತಗಣತನ ಆಗ್ತಾ ಇದೆ, ಅದರಲ್ಲೂ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿ ಈಗ ಮತ್ತೆ ಲೋಕಲ್ ಎಲೆಕ್ಷನ್ಗಳಲ್ಲಿ ಬ್ಯಾಲೆಟ್ ಪೇಪರನ್ನ ಬಳಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬೆಂಗಳೂರಿನಿಂದ ಉಗ್ರಪ್ಪ ಅಂತ ಕಾಲರ್ ಇದ್ದಾರೆ. ಉಗ್ರಪ್ಪ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಉಗ್ರಪ್ಪ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್, ಇದು ನಮ್ಗೆ EVM ಬೆಸ್ಟ್ ಮೇಡಮ್. ಇವರು ಬೋಗಸ್ ಮಾಡಕ್ಕೋಸ್ಕರ ಕಾಂಗ್ರೆಸ್ನವರು ಈ ತರ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ದೇಶದಲ್ಲಿ. ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಇನ್ನ ದೇಶದಲ್ಲಿ ಹೇಗೆ ಅವ್ರು ಇರ್ತಾರೆ? ರಾಜ್ಯದ ಒಳಗಡೆ ನಡೆಸೋ ಚುನಾವಣೆ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಅಲ್ಲ, ಅವ್ರ ಮೇಲೆ ನಂಬಿಕೆ ಇಲ್ಲ ಮೇಡಮ್ ಅವರಲ್ಲಿ. ಈಗ ಬೋಗಸ್ ಹೇಗೆ ನಾವು ಓಟ್ ಹಾಕೋರು ಅವ್ರು ಹಾಕೋದ್ ಮೇಡಮ್. ಈಗ ನಾವು ಓಟ್ ಹಾಕೋರು ನಮ್ಮ ಮೇಲೆ ನಂಬಿಕೆ ನಮ್ಗಿರ್ಬೇಕು. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಹೇಗೆ ಇದಿದೆ ಅವ್ರಿಗೆ? ಕರೆಕ್ಟ್ ಉಗ್ರಪ್ಪ ಅವ್ರೆ. ಅಲ್ಲ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಲ್ಲ, ಅದು ಇಂಪಾರ್ಟೆಂಟ್. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಮೇಡಮ್. ಅವ್ರು ಯಾಕೆ ಅಂದ್ರೆ ಅವ್ರು ನಮ್ಮ ದೇಶದ ಹೋಗಿ ಬೇರೆ ದೇಶದಲ್ಲಿ ಬಾಯಿ ಬಂದಂಗೆ ಮಾತಾಡ್ತಾನೆ ಅವ್ನು ರಾಹುಲ್ ಗಾಂಧಿ. ಅವನಿಗೆ ನಮ್ಮ ದೇಶದ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಅವನಿಗೆ ಹೆಂಗ್ ಹಕ್ಕಿದೆ ಅವನಿಗೆ? ಓಕೆ ಉಗ್ರಪ್ಪ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಶಾಂತ್ ಕುಮಾರ್ ನಮಸ್ತೆ. ಶಾಂತರಾಮ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ಮೇಡಮ್, ಇವರು ನಮ್ಗೆ ಇದು EVM ದೇ ಬೇಕಾಗುತ್ತೆ ಮೇಡಮ್. ಓಕೆ.
ಮೇಡಮ್ ಈ ಬ್ಯಾಲೆಟ್ ಪೇಪರು ಸ್ಟಾಫ್ ಇವರು ಮಾಡೋದು ಎಲೆಕ್ಟ್ ಆಗಿ ಬಂದ್ಮೇಲೂ ಮಾಡೋದು ಕೆಲಸ ಅಷ್ಟೇ ಇದೆ. ಸ್ಟಾಫ್ನೆಲ್ಲ 20-30 ದಿವಸ ಕೌಂಟಿಂಗ್ ಅದಕ್ಕೆಲ್ಲ ಸ್ಟಾಫ್ನು ಗೌರ್ಮೆಂಟ್ ಸ್ಟಾಫ್ನೆಲ್ಲ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ಟೀಚರ್ಸ್ ಗಳನ್ನ ಮೇಡಮ್? ಯೂಸ್ ಮಾಡ್ಕೊಳ್ತಾರೆ, ಗವರ್ನಮೆಂಟ್ ಸ್ಟಾಫ್ ಗಳನ್ನ ಯೂಸ್ ಮಾಡ್ಕೊಳ್ತಾರೆ, ಟೀಚರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಹ್ಞೂ ಮೇಡಮ್, ಅವ್ರದ್ದು ಸ್ಟಾಫ್ ಪಾಠ ಮಾಡೋದು ಕಮ್ಮಿ ಆಗಲ್ವಾ? ಸ್ಟಾಫ್ ಆಫೀಸಲ್ಲಿ ವರ್ಕ್ ಮಾಡೋದು ಕಮ್ಮಿ ಆಗಲ್ವಾ? ಏನ್ ಪಾಠ ಮಾಡೋದು ಮಾಡ್ತಾರೆ? ಕಮ್ಮಿ ಆದ್ರೆ ಅವ್ರಿಗೇನ್ರಿ ಲಾಸ್ ಆಗತ್ತೆ? ಅವ್ರಿಗೇನಾದ್ರು ಲಾಸ್ ಆಗತ್ತಾ ಹೇಳಿ? ಪಾಠ ಮಾಡೋದು ಕಮ್ಮಿ ಆದ್ರೆ ಮಕ್ಳಿಗೆ ಲಾಸ್ ಆಗುತ್ತೆ. 20-30 ದಿವಸ ಕೌಂಟಿಂಗ್ ಅದು ಇದು ಏನಕ್ಕೆ ಮೇಡಮ್? ಇವ್ರು ಏನ್ ಉದ್ಧಾರ ಮಾಡ್ತಾರೆ ಮೇಡಮ್ ಈಗ? ಓಕೆ ಶಾಂತಾರಾಮ್. ಚಂದ್ರಪ್ಪ ಅಂತ ಶಿಕಾರಿಪುರದಿಂದ ಕಾಲರ್ ರೆಡಿ ಇದ್ದಾರೆ. ಚಂದ್ರಪ್ಪ ಅವರೇ ನಮಸ್ತೆ. ಮೇಡಮ್ ಹಾ, ಕಾಂಗ್ರೆಸ್ನವರಿಗೆ 132 ಜನ ಅದಾರಲ್ಲ, ಅವ್ರಿಗೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಕ್ ಹೇಳ್ರಿ, ಬ್ಯಾಲೆಟ್ ಪೇಪರ್ ತಗೊಂಡು. ನೀವ್ ಹೇಳೋದನ್ನ ಅವ್ರು ಕೇಳಿಸ್ಕೊಳ್ತಾ ಇದಾರೆ, ನೀವೇ ಹೇಳ್ಬಿಡಿ ಒಂದ್ಸಲ. ಅಲ್ಲ, ಅವ್ರ ನಂಬರ್ ಇದ್ರೆ ಇದು ಮಾಡ್ರಿ. ಅಲ್ಲ, ನೀವ್ ಹೇಳೋದನ್ನೇ ಕೇಳಿಸ್ಕೊತಾ ಇದಾರೆ. ಅದೇ ಕೇಳಿಸ್ಕೊಳ್ಳಿಲ್ಲ, ಅವರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಕ್ ಹೇಳ್ರಿ, ಬ್ಯಾಲೆಟ್ ಪೇಪರ್ ಬೇಕು, ರಿವಿಷನ್ ಬೇಡ ಅಂತ ಹೇಳಿದ್ರೆ. ಓಕೆ ಚಂದ್ರಪ್ಪ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಎಸ್ ವೀಕ್ಷಕರೇ, ರಾಜ್ಯದ ಜನರ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ನೀವೇ ಗಮನಿಸಿದ್ರಿ. ಬಹಳಷ್ಟು ಜನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಿ, ಆದರೆ ಎಲ್ಲರಿಗೂ ಕೂಡ ಕಾಲ್ ಸಿಕ್ಕಿರೋದಿಲ್ಲ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಯಾರೆಲ್ಲ ಮಾತನಾಡಿದ್ರು ಮಿಶ್ರ ಪ್ರತಿಕ್ರಿಯೆ ಇದ್ರು. ಆದರೆ ಬಹುತೇಕ ಜನ 135 ಜನ ಏನ್ ಗೆದ್ದಿದ್ದಾರೆ, ಅವ್ರು ರಾಜೀನಾಮೆಯನ್ನ ಕೊಟ್ಬಿಟ್ಟು ಗವರ್ನಮೆಂಟ್ನ ಡಿಸಾಲ್ವ್ ಮಾಡಿ ಬ್ಯಾಲೆಟ್ ಪೇಪರ್ ವೋಟಿಂಗ್ಗೆ ಹೋಗಕ್ಕೆ ಹೇಳಿ, EVM ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಪಾರದರ್ಶಕ ಚುನಾವಣೆಗಳು ನಡೆದಾಗ, ರಾಜಕಾರಣಿಗಳು ಪಾರದರ್ಶಕತೆಯನ್ನ ಮೆರೆದಾಗ ಮಾತ್ರ ಚುನಾವಣೆ ಅನ್ನೋದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.